ಎಲ್ರಿಗೂ ನಮಸ್ಕಾರ. ಸೊ ಇದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ, ನಮ್ಮ ಕೌದಳ್ಳಿ ಗ್ರಾಮ. ತಾವು ವೀಕ್ಷಣೆ ಮಾಡಿ. ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಈ ಒಂದು ರಸ್ತೆಯನ್ನು ಅನುಸರಿಸಿ ಹೋಗ್ತಾ ಇರ್ತೀರಾ. ಇಲ್ಲಿ ತಾವು ವೀಕ್ಷಣೆ ಮಾಡಿ, ಇದನ್ನ ಸರ್ಕಾರಗಳು ಇದನ್ನೆಲ್ಲ ಮುಂದಾಲೋಚನೆ ಮಾಡಿ ಈ ಒಂದು ದುರ್ವ್ಯವಸ್ಥೆಗಳನ್ನು ಸರಿಪಡಿಸ್ಬೇಕು. ಅಂಥದ್ರಲ್ಲಿ ನಮ್ಮ ಗ್ರಾಮಸ್ಥರು ಪಾಪ ನಿಂತ್ಕೊಂಡು, ನಮ್ಮ ರಮೇಶ್ ಅಂತಕ್ಕಂಥ ಹುಡುಗ ಹೂವು ಅಂಗಡಿಯವರು, ಸೊ ಅವ್ರು ನಿಂತ್ಕೊಂಡು ಈ ಒಂದು ಕೆಲಸ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ತನ್ನ ಒಂದು ಸ್ವಂತ ಹಣವನ್ನು ಖರ್ಚು ಮಾಡಿಕೊಂಡು ಮಾಡಿಸ್ತಾ ಇದ್ದಾರೆ. ಸೊ ಇದು ಹೆಂಗಿತ್ತು ಅಂದರೆ ವ್ಯವಸ್ಥೆ, ಇದೆಲ್ಲ ಏನು ಗಿಡ ಗಂಟೆ ಎಲ್ಲ ಬೆಳ್ಕೊಂಡು ಇಲ್ಲಿ ಬರ್ತಕ್ಕಂಥ ಬಸ್ಗಳೇ ಆಗಲಿ ಯಾವುದೇ ವಾಹನ ಆಗಲಿ ಕಾಣಿಸ್ತಾನೆ ಇರಲಿಲ್ಲ. ಎದುರುಗಡೆ ಬರ್ತಕ್ಕಂಥದ್ದು ಯಾವುದು ಕಾಣಿಸ್ತಾನಿಲ್ಲ. ಅಂತಹ ಒಂದು ದುರ್ವ್ಯವಸ್ಥೆ ಇತ್ತು. ಬೈಕ್ನವ್ರು ಸಡನ್ನಾಗಿ ಹೋಗಿ ಯಾಮಾರ್ಬಿಡ್ತಿದ್ರು. ಸೊ ಅದನ್ನೆಲ್ಲ ಗಮನಿಸಿ ಹುಡುಗ ಸ್ವಇಚ್ಛೆಯಿಂದ ನೋಡಿ ಇವತ್ತು ಈ ರೀತಿಯ ಒಂದು ಸ್ವಚ್ಛತೆಯನ್ನು ಮಾಡಿಸ್ತಾ ಇದ್ದಾರೆ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೋಡಿ ಇಲ್ಲಿ ಜಲಜೀವನ್ ಯೋಜನೆ ಪೈಪ್ ಲೈನ್ ಇದೆ. ಸೊ ಅದೆಲ್ಲ ಹಂಗೆ ಬಿದ್ದಿದೆ, ವೇಸ್ಟಾಗಿ ಬಿದ್ದಿದೆ. ಅದು ಎಂಥ ಒಂದು ದರಿದ್ರ ವ್ಯವಸ್ಥೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಸೊ ನೋಡಿ, ಅದು ಮರ್ತೇ ಬಿಟ್ಟವ್ರೆ ಅವರು. ಜಲಜೀವನ್ ಏನೋ ಆ ಒಂದು ಯೋಜನೆ ಇದೆಯಲ್ಲ, ಅದ್ರದ್ದು ಪೈಪ್ಲೈನ್ ಇದೆ, ಅದನ್ನ ಮರ್ತೇ ಬಿಟ್ಟಿದ್ದಾರೆ ಏನೋ ಕಾಣಿ. ಎಲ್ಲ ತುಕ್ಕೆ ಹಿಡ್ದು, ಎಲ್ಲ ಗೆಜ್ಜಲು ಹಿಡ್ದು, ಎಲ್ಲ ಫೋಲ್ಡ್ ಆಗಿಬಿಟ್ಟು ಬಿದ್ದಿದೆ. ಸೊ ಈಗ ನೋಡಿ, ಈಗ ಸ್ವಚ್ಛ ಮಾಡಿಸ್ತೀವಿ. ಇವಾಗ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ತೋರಿಸ್ತೀವಿ. ಇದು ತೆಗಿಸ್ತೀರಲ್ವಪ್ಪ? ಹಾಂ, ನೋಡಲ್ಲಿ ಜಲಜೀವನ ಯೋಜನೆ ಪೈಪ ಹಂಗೆ ಬಿದ್ದಾವೆ. ಹಾಂ ನೋಡಿ, ಹಾಂ ನೋಡ್ರಿ, ಈ ರೀತಿಯ ಒಂದು ದುರ್ವ್ಯವಸ್ಥೆಯನ್ನು ನಾವು ಕಾಣಬಹುದು. ನೋಡಿ, ನಮ್ಮ ಹುಡುಗ ಪಾಪ ಅವನು ಸ್ವಇಚ್ಛೆಯಿಂದ ನೋಡಿ ಇದೆಲ್ಲ ಇರ್ತಕ್ಕಂಥ ದರಿದ್ರ ವ್ಯವಸ್ಥೆನೆಲ್ಲ ಈ ರೀತಿ ಸರಿಪಡಿಸ್ತಾ ಇದ್ದಾನೆ. ಬಸ್ಗಳು ಯಾವ್ದಾರು ಬಂದರೆ ಕಾಣಿಸ್ತಾನೆ ಇರಲಿಲ್ಲ. ಸೊ ಈ ರೀತಿ ಇತ್ತು. ಸೊ ಇದೆಲ್ಲ ಗಮನಿಸಿ ಅವ್ರಿಗೆ ಹೇಳ್ಬಿಡಪ್ಪ ಒಂಚೂರು, ಅಲ್ಲಿ ಪೈಪ್ ಅದೆ ಅಂತ ಹೇಳಿದ್ರಿ. ಹಾಂ ಸರಿ ನೋಡ್ರಿ. ಹಾಂ ಹಾಂ ಸರ್ಪ ಇದೆಯಾ? ಓಕೆ. ಇದೆಲ್ಲ ಯಾರು ಮಾಡಬೇಕು? ಇದೆಲ್ಲ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು. ಇವತ್ತು ಗ್ರಾಮಸ್ಥರೇ ಸ್ವಇಚ್ಛೆಯಿಂದ ಮಾಡಿಸ್ಕೊತಾ ಇದ್ದಾರೆ ಅಂದರೆ ಅದು ದೇವ್ರ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿ, ಆಮೇಲೆ ಈ ಗ್ರಾಮದ ಮೇಲೆ ಇರ್ತಕ್ಕಂಥ ಕಾಳಜಿ, ಆಮೇಲೆ ಜನಗಳ ಮೇಲೆ ಇರ್ತಕ್ಕಂಥ ಒಂದು ಮುಂಜಾಗ್ರತೆ ಕ್ರಮ ಅಂತ ಹೇಳ್ಬೋದು. ಗೊತ್ತು. ಸೊ ಇವತ್ತು ನಮ್ಮ ರಾಮನ ಭಕ್ತರಿದ್ದಾರೆ ನೋಡಿ. ರಾಮನ ದೇವರು ಇದು, ರಾಮನ ದೇವಸ್ಥಾನ. ಸೊ ರಾಮನ ದೇವಸ್ಥಾನ ಯಾವ ರೀತಿ ಎಂಥ ವ್ಯವಸ್ಥೆನಲ್ಲಿ ಬಿದ್ದಿದೆ ಅಂತಕ್ಕಂಥದ್ದು ನೀವು ಗಮನಿಸ್ಬೋದು. ಇದನ್ನ ಏನಕ್ಕೆ ಅಂದರೆ ನೋಡಿ, ಇವತ್ತು ಗ್ರಾಮಸ್ಥರೇ ಸೇರಿ ಇದನ್ನ ಆಲ್ಟರ್ನೇಟ್ ಮಾಡಿ ವರ್ಕ್ ಮಾಡಿ ಸರಿ ಮಾಡ್ಬೋದಿತ್ತು. ಆದರೆ ಇದಕ್ಕೆ ಸೂಕ್ತವಾದ ವ್ಯವಸ್ಥೆಗಳಿಲ್ದಿರೋ ಕಾರಣ ಇದು ಸರ್ಕಾರ ಕೈಗೆತ್ಕೋಬೋದು. ಅರ್ಥ ಆಯ್ತಾ? ಸರ್ಕಾರ ಈಸಿಯಾಗಿ ಬಂದು ಕೈಗೆತ್ಕೋಬೋದು. ಅರ್ಥ ಆಯ್ತಾ? ಇದು ಯಾರ ಜವಾಬ್ದಾರಿ, ಯಾರು ಇನ್ಚಾರ್ಜ್ ಹೋಗ್ತಾರೆ, ಇದೆಲ್ಲ ಕನ್ಫ್ಯೂಸ್ ಆಗ್ತದೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನಮ್ಮ ಹಳೆ ಕಾಲದೇನಿದೆ, ನಮ್ಮ ಪುರಾತತ್ವ ಇಲಾಖೆ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯವರು ಇದ್ರ ಕಡೆ ಗಮನ ಕೊಡಿ ಅಂತ ಒಂದು ಮನವಿ ಮಾಡ್ತೀನಿ. ಸೊ ನೋಡಿ, ಈ ರೀತಿಯಾದ ವ್ಯವಸ್ಥೆ ನೋಡಿ. ಅಲ್ಲಿ ಜಲಜೀವನ ಯೋಜನೆ ಪೈಪ್ಲೈನ್ ಇದೆ, ಅದು ನೋಡ್ಕೊಳ್ಳಿ, ತೋರಿಸ್ತೀನಿ. ಏನ್ರಿ ಇದು? ಅದ ಪೈಪ್ಲೈನ್ ಮರ್ತೇ ಬಿಟ್ಟವ್ರೆ ಕಣ್ರಿ. ಆ ಕಾಂಕ್ರೀಟ್ ದಾರನ್ಗೆ ಅವಾರ್ಡ್ ಕೊಡ್ಬೇಕು ನೀವು ಚಿಕ್ಕುವೆ. ಅವಾರ್ಡೇ ಕೊಡ್ಬೇಕು ಆ ವ್ಯಕ್ತಿಗೆ. ಅದು ಎಲ್ಲ ಹಾಳಾಗೋಯ್ತು. ಆ ಕೆಲಸವೇ ದಿಕ್ಕಾಪಲಾಗೋಯ್ತು. ಕೋಟಿ ಲೂಟಿ ಮಾಡೋದು ಒಂದು ಆಯ್ತು ಹೊರತು ಆ ಒಂದು ಕೆಲಸ ಕಾಮಗಾರಿ ಅದು ಸಹ ನಡೆಯೋಕ್ಕೆ ಪ್ರೋಸೆಸ್ ಆಗಲಿಲ್ಲ. ಅದು ಎಲ್ಲ ಹದಗೆಟ್ಟು ಹಾಳಾಗೋಯ್ತು. ಇಂಥ ಒಂದು ದರಿದ್ರ ವ್ಯವಸ್ಥೆ ನಮ್ಮ ಭಾಗವಾಗಿ ಅಡಗಿದೆ. ಅರ್ಥ ಆಯ್ತಾ? ಇದೆಲ್ಲ ಸಂಪೂರ್ಣವಾಗಿ ಹೋಗಬೇಕು ನೋಡಿ. ಇವತ್ತು ದೇವಸ್ಥಾನ ಇವತ್ತು ಕಾಣಿಸ್ತಾ ಐತೆ. ಅರ್ಥ ಆಯ್ತಾ? ಸೊ ಒಳ್ಳೆ ಗ್ರಾಮದವ್ರು ಯಾರು ನೀವು ಎಲ್ಲ ಸೇರಿ ಒಂದು ಸಭೆ ಸಮಾರಂಭ ಸೇರಿ ದಯವಿಟ್ಟು ಯಾರು ಒಂದು ಅಭಿವೃದ್ಧಿ ಮಾಡ್ಕೊಳ್ರಪ್ಪ ಅಂತ ಯಾರಿಗಾರು ಒಂದು ಇನ್ಚಾರ್ಜಾರು ಕೊಡಬೇಕು. ಸರ್ಕಾರಗಳು ಮಾಡಿಕೊಡ್ಬೇಕು, ಅವರೇ ಡೆವಲಪ್ಮೆಂಟ್ ಮಾಡ್ಕೋತಾರೆ ಅಲ್ವರಾ? ಅದೂ ಇಲ್ಲ. ಓಕೆ, ನನ್ನ ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ. ನೋಡಿ ಪೈಪ್ಲೈನ್ ನೋಡಿ ಹೆಂಗೆ ಬಿದ್ದೈತೆ.